ವಿಕಲಚೇತನರಿಗೆ ಶೇಕಡಾ 10 ಅನುದಾನ ಸಮರ್ಪಕವಾಗಿ ಬಳಕೆ ಮಾಡುವಂತೆ ಶಾಸಕರಿಗೆ ಮನವಿ. ಹುಣಸಗಿ ತಾಲೂಕು ಆರ್ಪಿಡಿ ಟಾಸ್ಕ್ ಫೋರ್ಸ್ ವತಿಯಿಂದ ಸುರಪುರ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಿಗೆ ಇಂದು ವಿವಿಧ ಬೇಡಿಕೆಗಳ ಕುರಿತು ಮನವಿ ಪತ್ರ ಸಲ್ಲಿಸಲಾಯಿತು. ಸರ್ಕಾರದ ಆದೇಶದಂತೆ ಶಾಸಕರ ಅನುದಾನದಲ್ಲಿ ಶೇಕಡಾ 10ರಷ್ಟು ಅನುದಾನವನ್ನು ವಿಕಲಚೇತನರ ಪುನರ್ವಸತಿಗಾಗಿ ಮೀಸಲಿಡಲಾಗಿದ್ದು, ಇದುವರೆಗೂ ಈ ಅನುದಾನದಿಂದ ಕೇವಲ ತ್ರಿಚಕ್ರ ವಾಹನಗಳ ಮಾತ್ರ ವಿತರಿಸಲಾಗುತ್ತಿದೆ. ಇದರಿಂದ ಇತರೆ ವಿಕಲಚೇತನರಿಗೆ ಯಾವುದೇ ಪ್ರಯೋಜನವಾಗುತ್ತಿಲ್ಲ. ಆದ್ದರಿಂದ ವಿಕಲಚೇತನರ ಅಗತ್ಯಕ್ಕೆ ಅನುಗುಣವಾಗಿ ವಿವಿಧ ಸಾಧನ ಸಲಕರಣೆಗಳನ್ನು ಒದಗಿಸುವಂತೆ ಮನವಿ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಕಳೆದ ಸುಮಾರು 4 ತಿಂಗಳಿಂದ ವಿಕಲಚೇತನರ ಮಾಸಾಶನ ಸ್ಥಗಿತಗೊಂಡಿದ್ದು, ಇದರಿಂದ ವಿಕಲಚೇತನರು ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಮಾಸಾಶನವು ಅವರ ಜೀವನ ನಿರ್ವಹಣೆ ಹಾಗೂ ಔಷಧಿ ಖರ್ಚಿಗೆ ಪ್ರಮುಖ ಆಧಾರವಾಗಿದ್ದು, ಈ ಕುರಿತು ಸಂಬಂಧಪಟ್ಟ ಇಲಾಖೆಯೊಂದಿಗೆ ಪರಿಶೀಲಿಸಿ ಶೀಘ್ರ ಕ್ರಮ ಕೈಗೊಳ್ಳುವಂತೆ ಶಾಸಕರಿಗೆ ಮನವಿಯನ್ನ ಸಲ್ಲಿಸಲಾಯಿತು. ವಿಕಲಚೇತನರ ದಿನಾಚರಣೆಯನ್ನ ಪ್ರತಿ ವರ್ಷ ಡಿಸೆಂಬರ್ 3ರಂದು ದೇಶಾದ್ಯಂತ ಆಚರಿಸಲಾಗುತ್ತೆ. ಸರ್ಕಾರದ ಆದೇಶದಂತೆ ವಿವಿಧ ಜಯಂತಿಗಳು ಮತ್ತು ದಿನಾಚರಣೆಗಳನ್ನು ಆಚರಿಸಲಾಗ್ತಾ ಇರುವುದರಿಂದ ಹುಣಸಗಿ ತಾಲೂಕಿನಲ್ಲಿ ಕೂಡ ವಿಕಲಚೇತನರ ದಿನಾಚರಣೆಯನ್ನ ಸಂಬಂಧಪಟ್ಟ ಇಲಾಖೆಗಳಾದ ತಹಶೀಲ್ದಾರ್ ಕಚೇರಿ, ಪಟ್ಟಣ ಪಂಚಾಯಿತಿ ಹಾಗೂ ತಾಲೂಕಾ ಪಂಚಾಯಿತಿ ವತಿಯಿಂದ ಪ್ರತಿ ವರ್ಷ ಆಚರಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಬೇಕು ಎಂದು ಮನವಿ ಮಾಡಲಾಯಿತು. ಈ ಸಂದರ್ಭದಲ್ಲಿ ಹುಣಸಗಿ ತಾಲೂಕು ಆರ್ಪಿಡಿ ಟಾಸ್ಕ್ ಫೋರ್ಸ್ ಅಧ್ಯಕ್ಷರಾದ ಕಾಸಿಂ ಸಾಬ್, ಕಾರ್ಯದರ್ಶಿ ರೇಣುಕಾ ಫೌಜ್ದಾರ್ ಹಾಗೂ ಸದಸ್ಯರಾದ ನಾಗಮ್ಮ, ಭಾರತಿ, ತಿಪ್ಪಮ್ಮ, ರಮೇಶ್, ಶಿವಶರಣಪ್ಪ ಸೇರಿದಂತೆ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಕ್ಯಾಮರಾಮನ್ ಲಾಲ್ ಸಿಂಗ್ ರಾಥೋಡ್ ಜೊತೆ ಶಿವು ರಾಥೋಡ್, NKS TV4 ಯಾದಗಿರಿ.